ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವಿಡಿಯೋಕ್ಕೆ. ಈ ವಿಡಿಯೋ ಒಳಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ, ಯಾವುದ್ರ ಬಗ್ಗೆ ಹೇಳಕತ್ತೀನಿ ಅಂತ ಹೇಳ್ತಾರೆ ಪೂರ ಎಂಡ್ವರೆಗೂ ನೋಡ್ರಿ. ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಿ ಏನಂತ ಅಂತೇಳಿ. ನಾ ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೆ, ಮೀನ್ಸ್ ಒಂದು ಇವತ್ತು ಸಿ ಇ ಟಿ ರಿಸಲ್ಟ್ ಬಗ್ಗೆ. ಸೊ ಆ ರಿಸಲ್ಟ್ ಒಳಗೆ ಬಂದಿತ್ತು, ಶೋ ಆಗಿತ್ತು ಏನಂದ್ರೆ ಲೈಕ್ ರ್ಯಾಂಕ್ ಶೋ ಆಗತ್ತಿಲ್ಲ. ಸೊ ನಮಗೇನು ಸೊಲ್ಯೂಷನ್, ಮತ್ತೊಂದು ಬೋರ್ಡಿಂದ ಮಾರ್ಕ್ಸ್ ಎಂಟ್ರ್ ಆಗಿಲ್ಲ, ನಾ ಏನು ಮಾಡಲಿ, ನಂಗೆ ಏನಾದರೂ ಒಂದು ಸೊಲ್ಯೂಷನ್ ಹೇಳ್ರಿ ಈ ಥರ ಅಂತ ಹೇಳ್ತೀರಿ. ಭಾಳ ಅಂದ್ರೆ ಭಾಳ ಸ್ಟೂಡೆಂಟ್ಸ್ ನಂಗೆ ಮೆಸೇಜ್ ಹಾಕೋದಾಗಲಿ, ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಹಾಕೋದಾಗಲಿ ಈ ಥರ ಎಲ್ಲ ಇತ್ತು. ಸೊ ನಿಮಗೂ ಏನಾದರೂ ಇದು ಹೇಳಿದ್ಮೇಲೂ, ಇದು ವಿಡಿಯೋ ಆದಮೇಲೂ ನಿಮ್ಗೆ ಏನಾದರೂ ಒಂದು ಡೌಟ್ಸ್ ಇತ್ತಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮಿಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿರಿ. ಸೊ ಇಲ್ಲಿ ಐ ಡಿ ಕಾಣತಿಲ್ಲ, ಸೊ ಇದಕ್ಕೆ ನೀವು ಡೈರೆಕ್ಟಾಗಿ ಬಂದು ಮೆಸೇಜ್ ಮಾಡಿ ನಿಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಈ ಒಂದು ಡೌಟ್ ಒಳಗೆ ನಾನು ಏನು ಹೇಳಕತ್ತೀನಿ ಅಂದ್ರೆ, ಕೆ ಇಂದ ನೋಟಿಸ್ ಕೊಟ್ಟಾರ, ಮೀನ್ಸ್ ಏನಂದ್ರೆ ಸರ್ಕ್ಯುಲರ್ ಬಿಟ್ಟಾರ, ಅಂದ್ರೆ ಯಾರ್ದು ಮಾರ್ಕ್ಸ್ ಎಂಟ್ರ್ ಆಗಿಲ್ಲಲ್ಲ, ಸೊ ಅವ್ರಿಗೆ ಅಂತ ಹೇಳಿ ಇದು ಹೇಳ್ಯಾರ. ಅದೇ ಆ ಪಿ ಡಿ ಎಫ್ ಓದೋಕ್ಕಿಂತ ಮೊದಲು ಬಡ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಸಬ್ಸ್ಕ್ರೈಬ್ ಆಗ್ರಿ. ಏನಂತೇಳಿ ನಿಮಗೆ ಇಲ್ಲಿ ಸ್ಟಡಿ ನೀವು ನೋಡ್ಬೋದು, ಅಲ್ಲಿ ಕಾಣತೈತಿ. ಸೊ ಅದು ಏನಂತೇಳಿ ಓದಿ ಹೇಳ್ತೀನಿ ಅಂತ. ದಿನಾಂಕ 24-25 ಸಿ ಇ ಟಿ 2025 ಫಲಿತಾಂಶವನ್ನು ಪ್ರಕಟಿಸಿದ್ದು, ಕೆಲವು ಅಭ್ಯರ್ಥಿಗಳು ಹಿಂದಿನ ವರ್ಷದಲ್ಲಿ 2ನೇ PU ಅಥವಾ 12ನೇ ತರಗತಿ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿದ್ದು, ಆದರೆ ಫಲಿತಾಂಶ ಪ್ರಕಟವಾಗಿಲ್ಲ ಎಂದು ಮನವಿಗಳನ್ನು ಸಲ್ಲಿಸಿರುತ್ತಾರೆ. ಅಂದ್ರೆ ಏನು ಸಿ ಇ ಟಿ ಬರ್ದಿರ್ತೀರಲ್ಲ, ಸೊ ಅವ್ರದ್ದೆಲ್ಲ ನಿಮ್ದೇನು ರಿಸಲ್ಟ್ ಬಂದಿಲ್ಲ ಅಂತ ಹೇಳಕ್ಕೆ ನೀವೇನು ಅಪ್ಲಿಕೇಶನ್ ಲೆಟರ್ ಬರ್ದಿರಲ್ಲ ಕೆ ಅವರಿಗೆ, ಅಂದ್ರೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದಾಗಲಿ, ಈ ಥರ ಒಂದು ರಿಪೋರ್ಟ್ ಕೊಡಕತ್ತಿರಲ್ಲ. ಸೊ ಆ ಥರ ಒಂದು ರಿಪೋರ್ಟ್ ಕೊಟ್ಟಿದ್ದಕ್ಕಾಗಿ ಅವರೊಂದು ಇದು ತೊಗೊಂಡು ಇದು ಮಾಡತ್ತಾರೆ. ಸಿ ಇ ಟಿ 2025 ಫಲಿತಾಂಶವನ್ನು ಪ್ರಕಟಿಸುವ ಮೊದಲು 2ನೇ PU ಅಥವಾ 12ನೇ ತರಗತಿಯ ಅಂಕಗಳನ್ನು ಆಯಾ ಮಂಡಳಿಗಳಿಂದಲೇ ಪಡೆಯಲಾಗುವುದು ಎಂದು ಸೂಚಿಸಲಾಗುತ್ತೆ. ಮೀನ್ಸ್ ಏನಂದ್ರೆ ಅವ್ರು ಆಲ್ರೆಡಿ ಹೇಳಿದ್ರು, ನಾವು ಇದೊಂದು ರಿಸಲ್ಟ್ ಏನಂದ್ರೆ ನಿಮ್ಮ ಒಂದು ಮಾರ್ಕ್ಸ್ ಏನೈತಲ್ಲ, ಸೊ ಅದನ್ನು ನಾವು ಕೆ ಎ ಬೋರ್ಡಿಂದ, ಅಂದ್ರೆ ಇವಾಗ ಏನಂದ್ರೆ ನಮ್ಮ ಒಂದು ಸೆಂಟರ್ ಏನಿರ್ತೈತಲ್ಲ ಕೆ ಎ ಬೋರ್ಡ್, ಮೀನ್ಸ್ ಹೆಂಗಂದ್ರೆ KSEB ಅಂತೇಳಿ ಹಿಂಗೆ ಏನಿರ್ತೈತಲ್ಲ, ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡ್ ಅಂತೇಳಿ ಇರ್ತೈತಲ್ಲ. ಸೊ ಅದರಿಂದ ನಾವು ಡೈರೆಕ್ಟಾಗಿ ತೊಗೋತೀವಿ ಅಂತ ಹೇಳಿದ್ರು. ಬಟ್ ಮತ್ತು ಅಭ್ಯರ್ಥಿಗಳು ಸರಿಯಾದ ನೋಂದಣಿ ಸಂಖ್ಯೆಯನ್ನು ನಮೂದಿಸುವುದು ಕಡ್ಡಾಯ ಎಂದು ಸೂಚಿಸಲಾಗುತ್ತದೆ. ಏನಂದ್ರೆ ನಮ್ಮ ಒಂದೇನು ರಿಜಿಸ್ಟ್ರೇಷನ್ ನಂಬರ್ ಅಂತೇಳಿ ಇರ್ತೈತಲ್ಲ, ಸೊ ಅದು ಕಡ್ಡಾಯವಾಗಿ ಹಾಕಬೇಕಾಗಿತ್ತು ಅಂತ ಹೇಳ್ಕೊಂಡು ಹೇಳಿತ್ತು. ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸದ ಕಾರಣದಿಂದ ಸಿ ಇ ಟಿ 2025 ಫಲಿತಾಂಶ ಪ್ರಕಟವಾಗದೇ ಇರುವ ಅಭ್ಯರ್ಥಿಗಳಿಗೆ ಅಂಕಗಳನ್ನು ದಾಖಲಿಸಲು ಅವಕಾಶ ನೀಡುವ ಸಲುವಾಗಿ, ಅಂದರೆ ಸೀಟ್ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿರ್ತಿರಲ್ಲ, ಅದಕ್ಕೆ ನಿಮ್ಗೆ ಸೀಟ್ ನೀಡುವ ಸಲುವಾಗಿ, ನೀವೇನು ಹಾಕಿರಲ್ಲ, ಸೊ ಅಂದ್ರೇನು ಹಾಕಿರ್ತೀರಿ ಬಟ್ ನಿಮಗೆ ಅದು ಕರೆಕ್ಟ್ ಅನ್ಸಿರ್ತೈತಿ, ಏನೋ ಒಂದು ತಪ್ಪು ಮಾಡಿರ್ತೀರಿ, ಅದಕ್ಕೆ ಅದು ಹಿಡ್ಕೊಂಡಿರಲ್ಲ. ಈ ಥರ ಆಗಿರೋದ್ರಿಂದ 26ನೇ ತಾರೀಕು ಅಂದ್ರೆ ನಾಳೆ ಬರೋ ಸೋಮವಾರ ದಿನ ಏನಪ್ಪ ಅಂತಂದ್ರೆ ಆನ್ಲೈನ್ ಒಳಗೆ ಲಿಂಕ್ ಬಿಡ್ತಾರೆ. ಸೊ ಆ ಲಿಂಕ್ ಥ್ರೂ ನೀವು ಹೋಗಿ ಲಿಂಕ್ದ ಮೇಲೆ ಲೈಕ್ ನಿಮ್ಮ ಒಂದು ಏನೈತೆ ಅಂದ್ರೆ ಇಲ್ಲಿ ನೋಡ್ರಿ ಮುಂದೆ ಸದರಿ ಲಿಂಕ್ನಲ್ಲಿ ಅಭ್ಯರ್ಥಿಗಳು 2ನೇ PU ಅಥವಾ 12ನೇ ತರಗತಿ ಅಂಕಗಳನ್ನು ನೋಂದಣಿ ಸಂಖ್ಯೆಯೊಂದಿಗೆ ದಾಖಲಿಸಬೇಕು ಮತ್ತು ಅಂಕಪಟ್ಟಿಗಳನ್ನು ಮಾರ್ಕ್ಸ್ ಕಾರ್ಡ್ ಏನಂತಿರಲ್ಲ ಅಪ್ಲೋಡ್ ಮಾಡಬೇಕು. ಅಭ್ಯರ್ಥಿಗಳು ದಾಖಲಿಸುವ ಅಂಕಗಳನ್ನು ಆಯಾ ಪರೀಕ್ಷಾ ಮಂಡಳಿಯಿಂದ ಪರಿಶೀಲಿಸಿ ದೃಢೀಕರಿಸಿದ ನಂತರವೇ ಸ್ಪಾಟ್ ರ್ಯಾಂಕನ್ನು ದಿನಾಂಕ 29ರಂದು ನೀಡಲು ಕ್ರಮ ವಹಿಸಲಾಗುವುದು. ಅಂದರೆ ಇದೇನಪ್ಪ ಅಂತಂದ್ರೆ ನಿಮಗೆ ಒಂದು ಡೇಟ್ ಕೊಡ್ತಾರೆ, ಲೈಕ್ ಏನಂದ್ರೆ ನೀವು ಎಂಟರ್ ಮಾಡುವಾಗ ಇದೇನಂದ್ರೆ ನೀವೇನು ಲಿಂಕ್ ಕೊಟ್ಟಿರ್ತಾರಲ್ಲ, ಲಿಂಕ್ ಥ್ರೂ ಹೋಗಿ ನಿಮ್ಮ ಒಂದೇನು ಅಂದ್ರೆ ಥಿಯರಿ ಒಳಗೆ ಎಷ್ಟು ಮಾರ್ಕ್ಸ್ ಬಂದವಲ್ಲ, ಅಂದ್ರೆ ಈಗ ಅಂದ್ರೆ PCMB ಏನು ಫಿಸಿಕ್ಸ್ ಎಷ್ಟು ಬಂದದ, ಕೆಮಿಸ್ಟ್ರಿ ಎಷ್ಟು ಬಂದದ, ಮ್ಯಾಥ್ಸ್ ಎಷ್ಟು ಬಂದದ, ಬಯಾಲಜಿ ಎಷ್ಟು ಬಂದದ, ಫಿಸಿಕ್ಸ್ ಅಂದ್ರೆ ನಿಮ್ಮದೊಂದು 60 ಫಿಸಿಕ್ಸ್ ಒಂದು 100ಕ್ಕೆ ಎಷ್ಟು ಬಂದದ ಅಂತ ಹೇಳ್ತಾರೆ, ಅದು ಎಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಬೇಕು. ಈ ಥರ ಒಂದು ಎಂಟರ್ ಮಾಡಿ ಅದಾದಮೇಲೆ ನಿಮ್ದೇನು ಇದು ಇರ್ತೈತಲ್ಲ, ಇದು ಎಂಟರ್ ಮಾಡಿದ್ಮೇಲೆ ನಿಮ್ಮೊಂದು ಮಾರ್ಕ್ಸ್ ಕಾರ್ಡ್ ಏನಿರ್ತೈತಲ್ಲ PUC ಮಾರ್ಕ್ಸ್ ಕಾರ್ಡ್, ಸೊ PUC ಮಾರ್ಕ್ಸ್ ಕಾರ್ಡ್ನು ಅಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಸೊ ಎಂಟರ್ ಅಂದ್ರೇನು ಅಪ್ಲೋಡ್ ಮಾಡಬೇಕಾಗತ್ತದ. ಅಪ್ಲೋಡ್ ಮಾಡಿ ಮುಂದೇನೈತಲ್ಲ, ಸೊ ಇಷ್ಟೆಲ್ಲ ಆದಮೇಲೆ ಅಲ್ಲಿ ನಮಗೆ ಒಂದು ರ್ಯಾಂಕ್ ಕೊಡ್ತಾರೆ. ಅಂದ್ರೆ ಈ ರ್ಯಾಂಕಿಗೇನು ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ, ಈಗ ಬಿಟ್ಟಂಥ ರ್ಯಾಂಕಿಗೇನು ಎಫೆಕ್ಟ್ ಆಗೋದಿಲ್ಲ. ಸ್ಪಾಟ್ ರ್ಯಾಂಕ್ ಅಂತೇಳಿ ಒಂದು ರ್ಯಾಂಕ್ ಕೊಡ್ತಾರೆ. ಸೊ ಆ ರ್ಯಾಂಕ್ ಹತ್ರ ಅದು ಫಿಕ್ಸ್ ಆಗಿರ್ತೈತಿ. ಸೊ ಅದು ಈ ಥರ ಕೊಡ್ತಾರೆ. ಅದು 29ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ, ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ. ಸೊ ಯಾವುದೇ ರೀತಿ ಕೆ ಎ ಹೋಗಂತ ಹೇಳಿದ್ರೆ ಯಾವುದೇ ರೀತಿ ಕೆ ಎ ಹೋಗೋ ಅವಶ್ಯಕತೆ ಇಲ್ಲ. ಮೊಬೈಲ್ ಒಳಗೆ ಎಲ್ಲ ಲಿಂಕ್ ಬರ್ತದೆ, ಕರೆಕ್ಟಾಗಿ ಎಲ್ಲ ಬರ್ತದೆ, ಕರೆಕ್ಟಾಗಿ ನೋಡಿಕೊಂಡು ಎಲ್ಲ ಮಾಡಿರಿ. ಅದ್ರ ಬಗ್ಗೆ ನಿಮಗೆ ಇಲ್ಲಿರೋ ಒಂದು PDF ಏನಾದರೂ ಬೇಕಾಗಿದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನೀವು ಮೆಸೇಜ್ ಮಾಡಿ, ನಾನು ನಿಮಗೆ ಈ ಒಂದು PDF ಕಳಿಸ್ತೇನಂತ. PDF ಅಲ್ಲ, ಸರ್ಕ್ಯುಲರ್, ಇದೊಂದು ಸರ್ಕ್ಯುಲರ್ ನಿಮಗೆ ಡೈರೆಕ್ಟಾಗಿ ಕಳಿಸ್ತೇನಂತ, ಒಂದು ವಿಡಿಯೋ ಮಾಡ್ತೀನಂತ. ಸೊ ಇನ್ನೂ ಯಾರ್ಯಾರು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.